ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಲು ಬಿಗಿಪಟ್ಟು. ಸಚಿವ ಸ್ಥಾನವನ್ನ ನೀಡಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿದ ಒತ್ತಡ. ಇನ್ನು ಪಂಚಪೀಠದ ಮಠಾಧೀಶರು, ಪಂಚಮಸಾಲಿ ಸಮುದಾಯದವರು, ಜಿಲ್ಲೆಯ ಎಲ್ಲಾ ಸಮುದಾಯದವರಿಂದ ಕಾಶ್ಯಪ್ಪನವರ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಇನ್ನು ವಿಜಯಾನಂದ ಕಾಶ್ಯಪ್ನವರಿಗೆ ಎಲ್ಲಾ ಸಮುದಾಯದ ಬೆಂಬಲ ಇದೆ. ಅವರು ಎಲ್ಲಾ ಸಮುದಾಯದ ಮತ ಪಡೆಯುವ ಶಕ್ತಿ ಇರುವ ನಾಯಕ. ಸಂಪುಟ ವಿಸ್ತರಣೆಯಲ್ಲಿ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಕೊಡುವಂತೆ ಆಗ್ರಹ ಕೇಳಿಬರ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಅತಿ ದೊಡ್ಡ ಹೋರಾಟದ ಮೂಲಕ ಮಂತ್ರಿ ಸ್ಥಾನಕ್ಕೆ ಒತ್ತಡ. ಇನ್ನು ಬೆಂಗಳೂರಿಗೂ ಬಂದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ ನಿಯೋಗ. ಹಾಗೆ ವಿಜಯಾನಂದ್ ಕಾಶ್ಯಪ್ಪನವರ ಬಗ್ಗೆ ಡಿಕೆಶಿ ಸಿದ್ದು ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಪಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಕೆಯಾಗಿದೆ. ಪಂಚಮಸಾಲಿ ಸಮಾಜ ಕಾಂಗ್ರೆಸ್ ಜೊತೆ ನಿಲ್ಲಲು ವಿಜಯಾನಂದ್ ಕಾಶ್ಯಪ್ಪನವರ ಕಾರಣ. ಇನ್ನು ಕಾಂಗ್ರೆಸ್ಗೆ ವಿಜಯಾನಂದ್ ಕಾಶ್ಯಪ್ಪನವರ ಕುಟುಂಬದ ಕೊಡುಗೆ ಅಪಾರ ಇದೆ. ಡಿಎಸ್ಆರ್ ಕಾಶ್ಯಪ್ಪನವರ್ 40 ವರ್ಷದಿಂದ ಪಕ್ಷದ ಜೊತೆಗೆ ಪಂಚಮಸಾಲಿ ಸಮಾಜ ಕಟ್ಟಿ ಬೆಳೆಸಿದ್ರು. ತಂದೆಯ ರೀತಿ ಪಕ್ಷದ ಜೊತೆ ಸಮಾಜ ಕೂಡ ಬೆಳೆಸ್ತಾ ಇರುವುದು ಶಾಸಕ ಕಾಶ್ಯಪ್ಪನವರ್. ಹಾಗಾಗಿ ಶಾಸಕ ವಿಜಯಾನಂದ್ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ಕೊಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜಗದ್ಗುರು ರಂಭಾಪುರಿ ಶ್ರೀ ಸೇರಿದಂತೆ ಪಂಚಪೀಠದ ಮಠಾಧೀಶರಿಂದ ಒತ್ತಡ ಕೇಳಿಬರ್ತಾ ಇದೆ. ಇನ್ನು ವಿಜಯಾನಂದ್ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನವನ್ನ ಕೊಟ್ಟರೆ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ. ಮುಂಬರುವ ಲೋಕಸಭೆ, ವಿಧಾನಸಭೆ ಚುನಾವಣೆಗೆ ಸಹಕಾರಿ ಆಗಲಿದೆ ಅಂತ ಆಗ್ರಹ ಇಲ್ಲಿ ಕೇಳಿಬರ್ತಾ ಇದೆ. ಬಹುಶಃ ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಹುಶಃ ಅವರಿಗೂ ಕೂಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ಒಲವು ಮತ್ತು ಅಭಿಮಾನ ಬಹಳಷ್ಟು ಇರುವುದನ್ನು ನಾವು ಅವರ ಜೊತೆಗೆ ಮಾತನಾಡುವಾಗ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೆ ಅವರ ಮನದಾಳದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರ ಬಗ್ಗೆ ತಮ್ಮ ಒಲವು ಇರುವುದನ್ನು ಸದಾ ನಮ್ಮ ಜೊತೆಗೆ ಮಾತನಾಡಿದಾಗ ಅವರ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ. ನಾವಿಷ್ಟೇ ಎಲ್ಲ ಜಗದಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಟ್ಟರೆ ಕೇವಲ ಹುನಗುಂದ ಕ್ಷೇತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಬಂದೇ ಬರ್ತಾ ಇದೆ.